सूर्यकोटि समप्रभ निर्विघ्नं कुरु मे देव सर्वकारेषु सर्वदा प्रणम्य शिरसा देवं गौरीपुत्रं विनायकं भक्तावासं स्मरे नित्यम् आयुष्कामार्थसिद्धये या कुन्देन्दुतुषारहारधवला या शुभ्रवस्त्रान्विता या वीणावरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा पूजिता सा मां पातु सरस्वती भगवती निःशेषजाड्यापः गुरुर्ब्रह्मा गुरुविष्णु गुरुर्देवो महेश्वरा गुरुः साक्षात् परब्रह्म तस्मै श्रीगुरुवे नमः। आदिनाथः सदा पूज्यो मश्चेन्द्रः सप्तशृङ्गकः भग्नावयाश्च चौरङ्गी मीनगोरक्षको नुतो शाम्भवा शाद्वयानन्दो गयिणीश्च निवर्तिकः ज्ञानेश्वरसिद्धनाथस्तु स्तुत्यो बालेश्वरस्तदा राजा रामश्च नाथाग्रश्चिदम्बरप्रसादकः जीवेश्वरो गुरुश्रेष्ठस्तथा भागीरथी गुरुः दत्तमल्लारिरूपेण्यो मनोहर गुरुपरः श्रीमत्परम्परा प्राप्ताः गुरुवश्च सनातनः गुरुनमपुरश्रेष्ठे राजा राममठे परे वारकरी संप्रदायोत्ता पूजा गुरु परंपरा सद्गुरुनाथ महाराज की जय। ಚಿದಂಬರ ಮಹಾಸ್ವಾಮಿಗಳ ಈ ಲೀಲಾಮೃತವನ್ನು ನಿತ್ಯ ಒಂದೊಂದು ಲೀಲೆಗಳನ್ನು ಸವಿಲಿಕತ್ತೀವಿ. ಇವತ್ತಿನ ದಿನ ಯಾಕೆ ನಿನ್ನೆ ದಿನ ಒಂದು ವಿಚಾರನ ಕೇಳಿದ್ರಿ. ಇಬ್ಬರು ಗೆಳೆಯರು ಅಣ್ಣ ತಮ್ಮ ಸಹೋದರ ಇಬ್ಬರು ಬರ್ಲಿಕ್ಕತ್ತಾರ. ಬರೋ ಮುಂದೆ ದಾರಿ ಒಳಗೆ ಹುಲಿ ಬಂದಿತ್ತು. ಹುಲಿಗೆ ಆಣಿ ಮಾಡಿದ್ರು, ಏನು ಒಂದು ಹೆಜ್ಜೆ ಮುಂದಿಟ್ಟರೆ ಚಿದಂಬರನ ಆಣೆ ಆಗ್ಯದ ಅಂತ ಹೇಳಿಬಿಟ್ಟಿದ್ರು. ಹೀಗಾಗಿ ಆ ಹುಲಿ ಸುಮಾರು 3 ದಿನಗಳ ಕಾಲ ಅನ್ನ ನೀರುಗಳನ್ನು ಸಹಿತ ತಗೊಳ್ಳಾರ್ದು ಸುಮ್ಮನೆ ನಿಂತಿತ್ತಂತ. ಯಾಕೆ ಆಣೆ ಹಾಕಿಬಿಟ್ಟಾನ, ಒಂದು ಹೆಜ್ಜೆ ಮುಂದಿಟ್ಟರೆ ಚಿದಂಬರನ ಆಣೆ ಆಗ್ಯದ ಅಂದ್ಬಿಟ್ಟಾನ. ಹೀಗಾಗಿ 3 ದಿನ ಅದು ಅಲ್ಲೇ ನಿಂತಿತ್ತು. ಸ್ವಾಮಿ ದರ್ಶನಕ್ಕೆ ಬಂದಂಥವ್ರಿಗೆ ಅವರು ಸಾಲಚ್ಚಿ ನಿಂತಿದ್ರು. ಅವರಿಂದ ಊರಿಂದ ಅವ್ರನ್ನ ಕರೆದು ಮೊದಲು ಹೋಗಿ ಆಣಿಯನ್ನು ತಗೊಂಬ ಅಂತ ಹೇಳಿ ಪ್ರಾಣಿ ಮ್ಯಾಲೂ ದಯಾ ತೋರಿಸಿರ್ತಕ್ಕಂಥ ಭಗವಂತನ ಕಥೆಯನ್ನು ನಿನ್ನೆ ವಿಚಾರಗಳನ್ನು ಮಾಡಿದ್ವಿ. ಇವತ್ತಿನ ದಿನ ಒಬ್ಬ ಬಡವ, ಭಾಳ ಬಡವಿದ್ದ, ಪೂರ್ವ ದೇಶದವ ಅಂತ. ಪೂರ್ವ ದೇಶ ಅಂತಂದ್ರೆ ಈ ಕಡೆ ಪೂರ್ವ ದೇಶಗಳು, ಕಡೆ ಇದು ಪೂರ್ವ ಈ ಕಡೆ ಬರ್ತದೆ. ಪೂರ್ವ ಯಾವ ದೇಶ ರೀ? ಪೂರ್ವ ದೇಶಗಳಂದ್ರೆ ಈ ಕಡೆ ರೀ, ಅಂದ್ರೆ ರಾಮೇಶ್ವರ ಕಡೆ, ರಾಮೇಶ್ವರ ಅವೆಲ್ಲ ಪೂರ್ವ ದೇಶಗಳು ಹೌದಲ್ರಿ? ಅಲ್ಲ, ಪೂರ್ವ ದೇಶ ಅಂದ್ರೆ ಈ ಕಡೆ ಪುರಿ ಜಗನ್ನಾಥ ಕಡೆ, ಒರಿಸ್ಸಾ ಕಡೆ ಎಲ್ಲ ಪೂರ್ವ ದೇಶದವ್ರು. ಅಲ್ಲಿಂದ ಒಬ್ಬ ಬ್ರಾಹ್ಮಣ ಬಂದ. ಅವಂಗ ಒಂದು ಕನಸಿತ್ತು ರೀ, ಯಾತ್ರೆಗಳನ್ನು ಮಾಡಬೇಕು ಅಂತ ಒಂದು ಕನಸು. ಅದರೊಳಗೆ ವಿಶೇಷವಾಗಿ ಕಾಶಿ ಯಾತ್ರೆ ಮಾಡಬೇಕು ಅನ್ನುವಂಥ ಇಚ್ಛೆ ಇಟ್ಟುಕೊಂಡು ಬಂದಿದ್ದ. ಮಹಾಸ್ವಾಮಿ ಹತ್ರಕ್ಕೆ ಬಂದು ಸ್ವಾಮಿ ಅವನ ಕುಶಲ ಪ್ರಶ್ನೆಗಳೆಲ್ಲ ಕೇಳಿದರು. ಹೆಂಗಿದ್ದೀಪ, ಯಾವರಿಂದ ಬಂದಿ ಅಂತ ಕೇಳಿದರು. ಅವೆಲ್ಲ ಹೇಳಿದ ಮೇಲೆ ಮತ್ತು ಏನಪ್ಪ ಏನು ವಿಶೇಷ ಅಂತ ಕೇಳಿದ್ರು. ಏನು ಮಾತಾಡಲಾರ್ದಂಗೆ ಸುಮ್ಮನೆ ನಿಂತಿದ್ದ. ಯಾಕೆ ಮಾತಾಡವಲ್ಲ, ಹೇಳಪ್ಪ ನಿಮ್ಮ ಇಚ್ಛೆ ಏನು ಹೇಳು ಅಂದಾಗ ಮಾತಾಡಲಾರ್ದ ಸುಮ್ಮನೆ ತಲೆತಾಳು ಮಾಡ್ಕೊಂಡು ನಿಂತಾನ. ಅವಾಗ ಮಹಾಸ್ವಾಮಿಗಳು ಅಂದರು, ಅಪ್ಪ ಚಿಂತೆ ಯಾಕೆ ಮಾಡ್ತೀವೋ, ನನಗೆ ಗೊತ್ತಾತ ಹೇಳು ಅಂದರು. ತ್ರಿಕಾಲ ಸ್ವಾಮಿಗೆ ಏನು ದೊಡ್ಡದು, ನೀನು ಕಾಶಿ ಯಾತ್ರೆ ಮಾಡ್ಬೇಕಂತ ಇಚ್ಛಾ ಅದ ಹೌದಲ್ಲ, ಅದಕ್ಕೆ ಬಂದಿ ಹೌದಲ್ಲ, ಆ ಇಚ್ಛಾದಿಂದ ಇಲ್ಲಿಗೆ ಬಂದಿ ಅಂತಾರ. ಹೌದು ಸ್ವಾಮಿಗಳೇ, ಆದ್ರೆ ಅವೊಂದು ಮಾತು ಹೇಳ್ತಾನೆ. ಏನಪ್ಪ ಅಂದ್ರೆ, ಉತ್ಪದ್ಯಂತೆ ವಿಲೀಯಂತೆ ದರಿದ್ರಾಣ ಮನೋರಥಃ ಅಂತ ಒಂದು ಶ್ಲೋಕವನ್ನು ಹೇಳ್ತಾನೆ. ದರಿದ್ರರಿಗೆ ಯಾವಾಗ ಮನೋರಥಗಳು ಒಳಗೆ ಹುಟ್ಟುತ್ತಾವಲ್ಲ, ಆವಾಗ ನಾಶ ಹಾಕೋತನೂ ಬರ್ತಾವಂತ. ಯಾಕಂತ ಕೇಳಿದ್ರೆ ರೊಕ್ಕಿಲ್ಲ. ಬಡತನರಿಗೆ ಬಡವರಿಗೆ ಎಲ್ಲಿ ಅವ್ರು ಅಂದ್ಕೊಂಡಿದ್ದನ್ನು ಪೂರ್ತಿ ಮಾಡ್ಕೊಳ್ಳಿಕ್ಕೆ ಎಲ್ಲಿ ಸಾಧ್ಯ ಆಗ್ತದೆ, ಹೌದಲ್ಲ? ದರಿದ್ರರಿಗೆ ಏನೂ ಸಾಧ್ಯ ಆಗಂಗಿಲ್ಲ. ಹೀಗಾಗಿ ನನಗೇನು ಮಾಡ್ಲಿಕ್ಕೆ ಆಗಂಗಿಲ್ಲ. ನನಗೊಳಗೆ ಇಚ್ಛೆ ಏನೋ ಅದ ಖರೆ, ಆದ್ರೆ ನನ್ನ ಹತ್ರಕ್ಕೆ ಏನೂ ಇಲ್ಲ, ಬಡವಿದ್ದೇನೆ ನಾನು, ಭಿಕ್ಷೆ ಬೇಡಲಾರ್ದ ಜೀವನ ಸಾಲಾಗಂಗಿಲ್ಲ. ಹಾಗಾಗಿ ಅಪ್ಪ ಏನು ಮಾಡಲು ಅಂದಾಗ, ನೀ ಇಲ್ಲಿ ಬಂದಿಲ್ಲೋ,
ಪರಮೇಶ್ವರ ನೋಡ್ಕೋತಾನ, ಸದಾಶಿವ ಇದ್ದಾನ, ಎಲ್ಲ ನೀನು ಹೆಚ್ಚಿ ಪೂರ್ತಿ ಮಾಡ್ತಾನ, ಚಿಂತೆ ಮಾಡಬೇಡ. ಅವಾಗ ನಿನಗೆ ಎಷ್ಟು ಬೇಕಲ್ಲ, ಕಾಶಿ ಯಾತ್ರೆ ಮಾಡ್ಲಿಕ್ಕೆ ಎಷ್ಟು ಬೇಕಲ್ಲ ಅಷ್ಟು ರೊಕ್ಕ ನಿನಗೆ ಕೊಡ್ತೇನೆ ನಾ, ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡ. ಹೋಗು, ಸ್ನಾನ ಗಿನ ಮಾಡಿಕೊಂಡು ಸಂಕಲ್ಪ ಮಾಡಿ ಇಲ್ಲಿ ಬಾ, ನಿನಗೊಂದು ಯೋಗ್ಯ ದಿನ ನೋಡ್ಕೊಂಡು ನಿನಗೆ ನಾನು ಕಾಶಿ ಯಾತ್ರಾಗೆ ನಿನಗೆ ಅನುಕೂಲ ಮಾಡಿ ಕೊಡ್ತೇನೆ ಅಂದು ಭಾರಿ ಖುಷಿ ಆಗ್ತಾವ. ಸ್ವಲ್ಪ ದಿನ ಕಳೆದಿತ್ತು, ಸ್ವಲ್ಪ ದಿನ ಆನಂದವಾಗಿದ್ದ. ಒಂದಿನ ಮಹಾಸ್ವಾಮಿಗಳು ಅವನು ಕರೆದು, ಮಹಾರಾಜ್ ಬರೀಲಿ, ತಗೊಳ್ರಿ ಕಾಶಿ ಯಾತ್ರೆಯನ್ನು ಆನಂದವಾಗಿ ಮಾಡಿ ಬರ್ರಿ ಅಂತ ತಿಳ್ಕೊಂಡು 2 ನಾಣ್ಯಗಳನ್ನು ಕೊಟ್ಟರು. 2 ಬಂಗಾರದ ನಾಣ್ಯಗಳನ್ನು 2 ನಾಣ್ಯಗಳನ್ನು ಕೊಟ್ಟು, ಬಂಗಾರದ ನಾಣ್ಯಗಳನ್ನು ಕೊಟ್ಟು ಹೋಗಿ ಬರ್ರಿ ಅಂದರು. ಅವಂದ ಈ ಬಂಡವಾಳ ಏನದಲ್ಲ ಈಗ ಕೊಟ್ಟೇನಿಲ್ಲಪ್ಪ, ಇದರಿಂದ ನಿನ್ನ ಯಾತ್ರಾ ಆನಂದವಾಗಿ ಆಗ್ತದೆ, ಗುರು ವಚನದೊಳಗೆ ವಿಶ್ವಾಸ ಇಟ್ಟು ಹೋಗು, ಚಿಂತೆ ಮಾಡ್ಲಿಕ್ಕೆ ಹೋಗೋಣ ಅಂತ ಹೇಳಿದಾಗ ಆಯಿತು ಅಂತಿಕೊಂಡು ಮರನೇ ದಿನ ಯಾತ್ರೆಗೆ ಹೊಂಟ. ದಾರಿ ಒಳಗೆ ಒಂದು ಚಮತ್ಕಾರ ಆಯ್ತು. ಯಾಕೆ ಅವಾಗ ಯಾವುದಕ್ಕೂ ವಿಶ್ವಾಸ ಇರಲಿ ಅಂತ ಏನು ಮಾತು ಕೊಟ್ಟಿದ್ದರು ಅದರ ಪ್ರಕಾರ ಹೋದ. ಮರನೇ ದಿನ ಒಂದು ದುಡ್ಡು ಖರ್ಚು ಮಾಡಿ ಎಲ್ಲ ಬ್ರಾಹ್ಮಣರಿಗೆ ದಾನ ಧರ್ಮ ಮಾಡಿದ, ಊಟಕ್ಕೆ ಹಾಕ್ಸಿದ, ಇಲ್ಲ ಆತು. ಮತ್ತು ತೆಗಿಲಿಕ್ಕೆ ನೋಡ್ತಾನ, ಅಲ್ಲಿ 2 ದುಡ್ಡು ಹಂಗವ. ಒಂದು ಖರ್ಚು ಮಾಡಿದ್ದ, ಆದರೆ ಮತ್ತೆ ಹಿಂದೆ ಹೊಳ್ಳಿ ನೋಡ್ಕೊಂಡಾಗ ಇಲ್ಲಿ 2 ಇದ್ದು. ಅಂದ್ರೆ ಆ 2 ನಾಣ್ಯಗಳು ಎಂದೂ ಕಡಿಮೆ ಆಗಲಿಲ್ಲ. ಒಂದು ನಾಣ್ಯ ಖರ್ಚು ಮಾಡಿದಿಲ್ಲ, ಮತ್ತೊಂದು ನಾಣ್ಯ ಬರ್ತಿತ್ತು, ಮತ್ತೊಂದು ಖರ್ಚು ಮಾಡಿದ್ರೆ ಮತ್ತೊಂದು ಅಕ್ಷಯ ಆಗಿಬಿಟ್ಟು ರೊಕ್ಕ ಎಂದೂ ಕಡಿಮೆ ಆಗಲಿಲ್ಲ. ಹೀಗಾಗಿ ಅವತ್ತಿಂದ ಎಲ್ಲ ಆನಂದವಾಗಿ ಏನು ಅವ್ನಿಗೆ ಎಷ್ಟು ಬೇಕಲ್ಲ ಅಷ್ಟು ಖರ್ಚು ಮಾಡಿದ. ಎಲ್ಲರಿಗೂ ಆನಂದವಾಗಿ ಎಲ್ಲ ಮುಗಿಸ್ಕೊಂಡು ಯಾತ್ರೆಯನ್ನು ಮಾಡಿಕೊಂಡು ಬಂದ. ಸ್ವಲ್ಪ ಏನಾಗಿತ್ತು ಅಂತ ಕೇಳಿದ್ರೆ, ಮನುಷ್ಯಾಗ ಈ ತೃಪ್ತಿ ಏನಿಲ್ಲ. ಇದು ಭಗವಂತನ ಕೃಪೆಯಿಂದ ಆಗ್ಯದನ್ನೋ ಕಲ್ಪನಾನು ಇಲ್ಲ ಅವಂಗ. ಏನಾಗಿತ್ತು ಅಂತ ಕೇಳಿದ್ರೆ, ಹೊಳ್ಳಿ ಎಲ್ಲ ಯಾತ್ರಾ ಮುಗಿಸ್ಕೊಂಡು ಹೊಳ್ಳಿ ಮತ್ತೆ ಮುರುಗೋಡಕ್ಕೆ ಬಂದ ಮೇಲೆ, ಮಹಾರಾಜ್ ಹೆಂಗಾಯ್ತ್ರಪ್ಪ ನಿಮ್ಮ ಯಾತ್ರಾ ಅಂದಾಗ, ಭಾಳ ಆನಂದ ಆತ್ರಿ ಯಾತ್ರಾ. ಎಲ್ಲ ಅನ್ನದಾನ ಮಾಡಿದೆ, ಆಮೇಲೆ ಹೊನ್ನ ದಾನ ಮಾಡಿದೆ, ದಾನ ಮಾಡಿದೆ, ಎಲ್ಲ ವಸ್ತ್ರದಾನ, ಎಲ್ಲ ದಾನಗಳನ್ನು ಮಾಡಿದೆ. ಇನ್ನು ಅಕಸ್ಮಾತ್ ಮಹಾಸ್ವಾಮಿ ಹೊಳ್ಳಿ ಅವ್ರು ರೊಕ್ಕ ಕೇಳಿಳ್ಯಾರ ಅಂತ ಹೇಳಿ ಏನಂದ, ಮತ್ತು ರೊಕ್ಕ ಏನ್ರ ಉಳಿದುವ ಕಡಿಮೆ ಆಯ್ತು ಅಂತ ಕೇಳಿದ್ರಂತ, ಇವತ್ತಿಗೆ ಮುಗಿದು ನೋಡ್ರಿ ಅಂದ. ಯಾರಿಗೆ? ಮಹಾಸ್ವಾಮಿ ಮುಂದೆ ಹೇಳಿಕತ್ತಾನೆ, ಇವತ್ತಿಗೆ ಮುಗಿದು ನೋಡ್ರಿ ಅಂದ. ಎಲ್ಲ ಖರ್ಚು ಮಾಡಿದೆ, ಅಲ್ಲಿ 2 ರೂಪಾಯಿದಾಗ ಇವ್ನು ಹೋಗ್ಲಿಕ್ಕೆ ಬರ್ಲಿಕ್ಕೆ ಸಾಧ್ಯದನೋ ಹೆಂಗೋ, ಅವ್ನಿಗೆ ಎಂಥ ಮೂರ್ಖಿದ್ದ ಅಂತ ಕೇಳಿದ್ರೆ, ಅವಾಗ ಆಯ್ತಪ್ಪ ಆಗಲಿ, ಒಳ್ಳೇದಾಗಲಿ ಅಂದ್ಬಿಟ್ರು ಮಹಾಸ್ವಾಮಿ. ಆಯ್ತಪ್ಪ ಸಂತೋಷ ಅಂದರು, ತಥಾಸ್ತು ಅಂದ್ಬಿಟ್ರು. ಆ 2 ರೂಪಾಯಿ ಹೊಳ್ಳಿ ನೋಡ್ತಾನೆ, 2 ರೂಪಾಯಿ ಇಲ್ಲ ಶಿವಾಯನ. ಅದ 2 ರೂಪಾಯಿ ಇವ್ನಿಗೆ ಇದ್ದಿದ್ರೆ ಇವನು ಜೀವನ ಪರ್ಯಂತ ಆನಂದವಾಗಿ, ಯಾಕೆ ಮಹಾಸ್ವಾಮಿನ ಕೊಟ್ಟಿದ್ರು. ಅಂದ್ರೆ ದರಿದ್ರತನ ಅನ್ನುವಂಥದ್ದು ಅದು ಎಂಥ ಹಣೆ ಬರ, ಪ್ರಪಂಚಕ್ಕೆ ಹಣೆ ಬರನ ಇಷ್ಟ ಅಂತ ಹೇಳ್ತಾರೆ. ನಾವು ಭಗವಂತನ ಹತ್ರಕ್ಕೆ ಹೋಗಿ ಏನು ಕೇಳಬೇಕು, ಏನು ಮಾಡಬೇಕು ಅನ್ನುವಂಥದ್ದು ಕಲ್ಪನಾನು ಇಲ್ಲ. ಅವಾಗ ದಯಾನಿಧಿ ನಮ್ದು ಕಾಪಾಡು ಅಂತ. ಆಮೇಲೆ ಯಾವಾಗ ನೋಡ್ಕೊಂಡ, ಅವಾಗ ಅವ್ಗೆ ಲಕ್ಷ್ಯವಂತ, ಅಯ್ಯೋ ನಾ ಇಂಥ ತಪ್ಪು ಮಾಡಿಬಿಟ್ಟೆ. ಮತ್ತು ಹೋಗಿ ಉದ್ದಿಗೆ ನಮಸ್ಕಾರ ಮಾಡಿ, ನಾನು ತಪ್ಪು ನಿಮ್ಮ ಮುಂದೆ ನನ್ನ ದ್ರವ್ಯ ಲೋಭದಿಂದ ನನಗೆ ಅಕಸ್ಮಾತ್ ನೀವು ರೊಕ್ಕ ಕೇಳಿರಲ್ಲ, ಅದನ್ನು ಸ್ವಚ್ಛ ಮನಸ್ಸಿಂದ ಹೋಗಿ ಮಹಾಸ್ವಾಮಿ ಮುಂದೆ ಹೇಳ್ಕೊತಾನೆ. ಅಕಸ್ಮಾತ್ ಹೊಳ್ಳಿ ಕೇಳಿದ್ರೆ, ನಾನು ನನ್ನ ಅಪ್ಪ ಅವ್ವ ಇದ್ದಾರೆ, ಮಕ್ಕಳಿದ್ದಾರೆ, ಮತ್ತು ಅವ್ರನ್ನೆಲ್ಲ ನಾ ಕಾಪಾಡಬೇಕಾಗ್ಯದ. ಅಕಸ್ಮಾತ್ ನೀವು ನನ್ನ ಮೇಲೆ ದಯಾ ಮಾಡಲಿಲ್ಲ ಅಂದ್ರೆ ಮತ್ತು ತಂದೆ ಮಾಡಲಾರ್ದು ಯಾರು ಮಾಡ್ತಾರೆ? ಅದಕ್ಕೆ ದಯವಿಟ್ಟು ನನ್ನ ಕ್ಷಮಾ ಮಾಡಿರಿ ಅಂತ ಮತ್ತೆ ಕೇಳ್ಕೊಂಡಾಗ, ಆವಾಗ ಮಹಾಸ್ವಾಮಿಗಳು ಹೇಳ್ತಾರೆ, ನೋಡು ಇವತ್ತು ಮಾತಾಡೋ ಮುಂದೆ ಭಾಳ ಸ್ವಚ್ಛದಿಂದ ಸತ್ಯವನ್ನೇ ಮಾತಾಡಬೇಕು. ಯಾರ ಮುಂದೆ ಅಸತ್ಯವನ್ನು ಮಾತಾಡಬಾರ್ದು. ಯಾಕಂದರೆ ಈ ಮಾತಿನ ಮಹತ್ವ ಏನಾಗ್ಲಿಕ್ಕೆ ಸಾಧ್ಯದ ಅಂತ ತಿಳ್ಕೊಂಡು ಮಾತಿನಿಂದ ಅದಕ್ಕೆ ಸತ್ಯ ಹರಿಶ್ಚಂದ್ರನ ಕಥೆಯನ್ನು ಸೂಕ್ಷ್ಮ ಹೇಳ್ತಾರೆ. ಸತ್ಯ ಹರಿಶ್ಚಂದ್ರ ಬರೀ ಒಂದೇ ಮಾತು ಕೊಟ್ಟವು. ಏನು ಮಾತು ಕೊಟ್ಟ? ವಿಶ್ವಾಮಿತ್ರರಿಗೊಂದು ಮಾತು ಕೊಟ್ಟ. ಏನು?
ನೀ ಎಷ್ಟು ಕೊಡಬೇಕು ಅಂತ ಕೇಳಿದ್ರೆ ಆನೆ ಮ್ಯಾಲ ನಿಂತು ಒಬ್ಬ ತೂರ್ಬೇಕು, ಒಂದು ನಾಣ್ಯ ತೂರ್ಬೇಕು, ಆಕಾಶಕ್ಕೆ ಎಷ್ಟು ಹಾರ್ತದಲ್ಲ ಅಷ್ಟು ಎತ್ತರ ನನಗೆ ಧನ ಬೇಕು ಅಂದ, ಬಂಗಾರದ ಹೊಣ್ಣುಗಳು ಬೇಕಂದ, ಕೊಡ್ತೇನಂದ. ಆದ್ರೆ ಕೊಡ್ತೇನಂತ ಮಾತು ಕೊಟ್ಟನ ಖರೆ, ಆದರೆ ಈಗ ನೀನು ಅದಕ್ಕಿಂತ ಮೊದಲು ನನಗೆ ಈ ರಾಜ್ಯವನ್ನು ನನಗೆ ಕೊಟ್ಟು, ಹಿಂಗಾಗಿ ಈ ರಾಜ್ಯದೊಳಗಿಂದ ಏನು ಕೊಡ್ಲಿಕ್ಕೆ ನಿನಗೆ ಆಗಂಗಿಲ್ಲ ಅಂದ. ಏನು ಮಾಡ್ಬೇಕು, ನೀ ಏನು ಮಾಡ್ತೀವಿ ಗೊತ್ತಿಲ್ಲ, ನನಗೆ ಇಷ್ಟು ಬೇಕು ಕೊಡಂದ. ಆಯಿತು, ಮತ್ತು ಮಾತು ಕೊಟ್ಟೆ ಖಂಡಿತ ನಿಮ್ಮ ಇಚ್ಛೆ ಪೂರ್ತಿ ಮಾಡ್ತೇನೆ ಅಂತೇಳಿ ವಿಶ್ವಾಮಿತ್ರಿಗೆ ಹೇಳಿ ದಾರಿ ಒಳಗೆ ಹೋಗ್ಬೇಕಾರೆ ಅವಾಗ ಹೇಳಿದ, ನೀವು ಹೊಂಟಿ ಹಂಗೆ ರೊಕ್ಕ ಕೊಡಲಾರ್ದು ಹೋಗ್ಬಿಟ್ಟೆ ಅಂದರೆ ಅದಕ್ಕೆ ತಡಿ ಅಂತ್ಕೊಂಡು ನಾನು ಒಬ್ಬನ ಶಿಷ್ಯನ ಕಳಿಸ್ತೇನೆ ನಿಂತ್ಕೊಂಡು ನಕ್ಷತ್ರಕನ ಒಬ್ಬ ಶಿಷ್ಯನ ಕಳಿಸ್ತಾನೆ. ಆ ಶಿಷ್ಯ ಹೇಳ್ತಾನೆ, ನನ್ನ ಪಗಾರ ಅಂದ, ನಿನ್ನ ಪಗಾರ ನಾವು ಕೊಡ್ತಾನೆ, ಚಿಂತೆ ಮಾಡ್ಲಿಕ್ಕೆ ಹೋಗೋಣ. ಮತ್ತು ನನಗೆ ಊಟನೂ ಕೊಡ್ತಾನೆ, ಅವ್ನಿಗೆ ಊಟ ಕೊಡ್ಬೇಕು, ಮತ್ತು ಪಗಾರ ಕೊಡ್ಬೇಕು, ಮತ್ತು ಬಡ್ಡಿ ಬೆಳೀತದ, ರೊಕ್ಕಕ್ಕೆ ಬಡ್ಡಿ ಬೆಳೀತದೆ ಎಚ್ಚರ ಅಂದರು. ಖಂಡಿತ ಕೊಡ್ತೀನಿ. ಅವ ಹೆಂಗೆ ಧರ್ಮದಿಂದ ನಡೆದಿರ್ತಾನಂದ್ರೆ ಅವನು ಒಮ್ಮೆ ಮಾತು ಕೊಟ್ಟರೆ ಮುಗೀತು. ಅವೇ ಇಲ್ಲಿ ಚಂದ್ರವತಿ ದೇವಿಗೆ ಮಾತು ಕೊಟ್ಟಾನ, ಏಕಪತ್ನಿ ವೃತ ಆಗ್ಯಾನ, ಅಲ್ಲಿ ಮಾತು ಕೊಟ್ಟಂಗೆ ಅಲ್ಲಿ ನಡ್ಕೊಂಡ. ವಿಶ್ವಾಮಿತ್ರಿಗೆ ನಿಮ್ಗೆ ಈ ರಾಜ್ಯ ನಿಮ್ದ ಅಂದಾಗ ಹಂಗೆ ರಾಜ್ಯ ಅಂದ್ರೆಲ್ಲ ಕೊಡು ಅಂದಾಗ ಕೊಟ್ಟುಬಿಟ್ಟ. ಮತ್ತು ಎರಡನೇ ಸಲ ಕೇಳಿದ್ರು ಹಿಂಗೆ ಅದನ್ನು ಕೊಡ್ತೇನೆ ಮಾತು ಕೊಟ್ಟ, ಮಾತು ಹೋಗ್ಬಿಟ್ಟದು. ಖಂಡಿತ ನಡೆಸ್ತೀನಿ. ನಕ್ಷತ್ರಕ್ಕೆ ಹಿಂಗೆ ಕಾಡಿದವನ್ನ ನಕ್ಷತ್ರ ಕಾಡಿದಂಗೆ ಕಾಡ್ತಿಲ್ಲ ಅಂತಾರ ಗೊತ್ತಾನ. ಅವನು ಹಿಂಗೆ ಕಾಡ್ತಿದ್ದ ಅಂತ ಕೇಳಿದ್ರೆ ದಾರಿ ಒಳಗೆ ಹೋಗ್ಬೇಕಾರ, ಅಲ್ಲೋ ನೀ ಗುರುಗಳ ರೊಕ್ಕ ಕೊಡು ಬಿಡು, ನನ್ನ ಈ ರೀತಿ ನಡೆಸ್ಲಿಕ್ಕತ್ತಿಯಲ್ಲ ಅಂತ ಹೇಳಿದ್ರೆ ಆ ಕೂಸನ್ನ ಕೆಳಗಿಳಿಸಿ ಅವ್ರ ಮಗನ ಆ ನಕ್ಷತ್ರಕ್ಕೆ ಎತ್ಕೊಂಡು ಹೋಗ್ಬೇಕ್ರಿ. ಅವ್ಗೆ ಟೈಮ್ ಸೇರಿ ಹಣ್ಣು ತಂದು ಕೊಡ್ಬೇಕು. ಏನು ಭಾರಿ ಗೋಳು ಹಾಕೊಂಡ ಕಡಿಗೆ ಕಾಶಿ ಒಳಗೆ ಹೋಗಿ ಕಡಿಗೆ ತನ್ನ ಮಾರ್ಕೊಂಡು ತನ್ನ ಹೆಂಡ್ತಿನ ಮಾರಿದ. ತನ್ನ ಹೆಂಡ್ತಿನ ಮಾರಿ ಅಲ್ಲಿ ಮೊದಲು ತನ್ನನ್ನು ಮಾರ್ಕೊತಾನೆ. ಮಾರ್ಕೊಂಡು ತನ್ನ ಹೆಂಡ್ತಿನ ಮಾರಿ ಇಷ್ಟು ರೊಕ್ಕ ಅಂತ, ಅದು ಸಾಕ್ಷಾತ್ ಭಗವಂತನ ಬಂದರು ಆ ರೊಕ್ಕ ಕೊಟ್ಟು ಕಳಿಸ್ತಾನೆ. ಆಮೇಲೆ ಕೊನೆಗೆ ತನ್ನನ್ನು ಮಾರ್ಕೊಂಡು ಏನು ಮಾಡ್ಬೇಕಂತ ಹೇಳಿದ್ರೆ ಸ್ಮಶಾನ ಕಾಯ್ಲಿಕ್ಕೆ. ಅಲ್ಲೂ ಸತ್ಯ ಮಾತು ಅನ್ನುವಂಥದ್ದು ಹಿಂಗಿರ್ತಲ್ಲ, ಹೆಂಗೆ ಅದು ಅವ ಅಲ್ಲಿ ಕಡಿಗೆ ಒಂದು ಮಾತು ಬರ್ತದೆ, ಅಲ್ಲಿ ಧರ್ಮ ಸೂಕ್ಷ್ಮ ಭಾಳ ಚಂದ ಬರ್ತದೆ. ಅದನ್ನು ಅವಾಗ ಸತ್ಯ ಹರಿಶ್ಚಂದ್ರ ಪಿಕ್ಚರ್ ನೋಡ್ಬೇಕಾದ್ರೆ ಏನು ಆನಂದ, ಅದ್ರದ್ದು ಅದ್ಭುತ ಇತ್ತು. ಅಲ್ಲಿ ಏನಾಯ್ತು ಅಂತ ಕೇಳಿದ್ರೆ ಕಡಿಕೆ ಭಾನುಮತಿ ಒಂದು ಸಣ್ಣ ಅಪವಾದದಿಂದ ಮಗನ ಯಾರು ರಾಜನ ಮಗನ ಕೊಂದಾಳ ಅಂತ ಒಂದು ಕಾರಣಕ್ಕೆ ಆಕಿನ ಕೊಲ್ಲಿ ಕರ್ಕೊಂಡ್ಬರ್ತಾರೆ. ಅದಕ್ಕಿಂತ ಮೊದಲ ಆ ಲೋಹಿತಾಶ್ವ ಸತ್ತಿರ್ತಾನೆ, ಹಾವು ಕೊಡೋದು. ಇದೆಲ್ಲ ಮಾಯಾ, ವಿಶ್ವಾಮಿತ್ರನ ಮಾಯದಿಂದ ಲೋಹಿತಾಶ್ವ ಸತ್ತಿರ್ತಾನೆ. ಅವನ್ನ ಸ್ಮಶಾನದೊಳಗೆ ಸುಡಬೇಕಂತ ಬಂದಾಳ. ಆದ್ರೆ ಅಲ್ಲಿ ಒಂದು ಏನು ಆಟ ನಡೆದ ಅಂತ ಕೇಳಿದ್ರೆ ಸತ್ಯ ಹರಿಶ್ಚಂದ್ರ ನೋಡಿದ. ಹರಿಶ್ಚಂದ್ರ ನೋಡಿ ಆಕೆ ಹೆಂಡ್ತಂದು ಗೊತ್ತಿರಲಿಲ್ಲ, ಗೊತ್ತಿಲ್ಲ ಖರೆ, ನೋಡ್ತಾಯಿ ನೀ ಯಾರೋ ಗೊತ್ತಿಲ್ಲ, ಆದರೆ ಇಲ್ಲಿ ಸುಡಬೇಕಾದ್ರೆ ನೀನು ಅಕ್ಕಿ ಕೊಡ್ಬೇಕು, ಒಂದು ಜೋಡಿ ಬಟ್ಟೆ ಕೊಡ್ಬೇಕು, ಮತ್ತು ಒಂದು ಹಣ್ಣು ಕೊಡ್ಬೇಕು. ಆವಾಗ ಇಲ್ರಿ ನನ್ನ ಕಡೆ ರೊಕ್ಕಿಲ್ಲ ಅಂತ ಯಾಕೆ ಹೇಳ್ತಿ, ಸುಳ್ಳು ಯಾಕೆ ಹೇಳ್ತಿ, ನಿನ್ನ ಕೊರಳೊಳಗೆ ಆ ಭಗವಂತ ಕೊಟ್ಟಂಥ ಒಂದು ಇದಿರ್ತದೆ, ತಾಳಿ ಇರ್ತದೆ. ಆ ತಾಳಿ ಯಾರಿಗೆ ಗೊತ್ತಿರೋದಿಲ್ಲ, ಗಂಡಿಗೆ ಅಷ್ಟೇ ಗೊತ್ತಿರ್ತದೆ, ಗಂಡು ಆಗ್ತದೆ, ಯಾಕಂದ್ರೆ ರಹಸ್ಯ ಇರ್ತದೆ, ಅದು ಭಗವಂತ ಕೊಟ್ಟಂಥದ್ದು. ಆ ತಾಳಿ ಅದಲ್ಲ, ಎಂಥದ್ದು ಏನೋ ಒಂದು ಹೆಸರು ಅಂತಾರೆ, ಅದಲ್ಲ ನಿನ್ನ ಕೊಳ್ಳೊಳಗೆ ಅದನ್ನು ಕೊಡಬೇಕಲ್ಲ ಅಂತ. ಇದು ಯಾರಿಗೆ ಗೊತ್ತು, ನಾನು ಗಂಡಿಗೆ ಅಷ್ಟೇ ಗೊತ್ತಲ್ಲ ಅಂತ ನೋಡ್ತಾಳೋ ಸತ್ಯ ಹರಿಶ್ಚಂದ್ರ ನಾವ. ಅಯ್ಯೋ ನೀವು ಯಾಕೆ ಇಲ್ಲ ಅಂದರು. ನಾ ಇಲ್ಲಿ ಬಂದು ಸೇವಾ ಮಾಡ್ಲಿಕ್ಕೆ ಬಂದೇನಿ, ನೋಡು ನೀ ಬಂದಿ ಅಂತ ತಿಳಿದಕ್ಕೆ, ಮತ್ತು ನಂದು ಅಕ್ಕಿ, ನನಗೇನು ಅಕ್ಕಿ ಕೊಡ್ಬೇಕಲ್ಲ, ಸೀದಾ ವಸ್ತ್ರ ಅದನ್ನು ಬಿಡ್ತೇನೆ, ಆದ್ರೆ ₹1 ಮಾತ್ರ ಕೊಡಬೇಕಂತ, ಒಂದು ಹಣ್ಣು ಕೊಡಲೇಬೇಕಂತ. ಏನು ಮಾಡ್ಬೇಕು, ಎಲ್ಲಿ ನೀನು ಮಾಲಕ್ಕೆ ಹೋಗಿ ಹೇಳಿ ಇಸ್ಕೊಂಬರೋಗು, ಅಲ್ಲಿ ಮಟ್ಟ ನಾನು ನೋಡ್ಕೋತೀನಿ ಹೋಗಂತ. ಅಲ್ಲಿ ರೊಕ್ಕ ಇಸ್ಕೊಂಬರ್ಲಿಕ್ಕಂತ ಅಲ್ಲಿ ಹೋಗೋದ್ರೊಳಗೆ ಮತ್ತು ಮಾಯಾದಿಂದ ರಾಜನ ಮಗನ ಕೊಂದಾಳಿಕೆ ಅನ್ನುವಂಥ ಅಪವಾದ, ಅದೊಂದು ಚಂದ ನಾಟಕ ನಡೀತದೆ. ಏನು ಕಡಿಕೆ ಆಕಿನ ಇನ್ನೂ ಹೋಗಿರೋದೇ ಇಲ್ಲ, ಕರ್ಕೊಂಡು ಹೊಳ್ಳಿ ಆಕಿನ ರಾಜಭಟ್ರ ಕರ್ಕೊಂಡ್ಬಂದು ಏನಿಲ್ಲ ಅವ್ನಿಗೆ ಹೇಳಿ ವಿಶ್ವಾಮಿತ್ರಿಗೆ ಹೇಳೋದು, ವೀರಬಾಹು ಹೇಳಿ ಕಳಿಸ್ತಾನೆ. ವೀರಬಾಹು ಹೇಳಿ
ಈಗಿನ ರುಂಡ ಹಾರಿಸಂತ ಹೇಳಿ ಕೊಟ್ಟು ಕಳಿಸ್ತಾರೆ. ಅಲ್ಲೇ ಅದಲ್ಲಿ ಜಾಗ ಕರ್ಕೊಂಬಂದು ಅವ್ನಿಗೆ ಹೇಳ್ತಾರೆ, ಅಪ್ಪ ಈಗ ರುಂಡ ಹಾರಿಸ್ಬೇಕಂತ. ರುಂಡ ಹಾರಿಸ್ಕೊಂಡು ಬಂದ ಕೂಡಲೇ ಹೇಗೆ ನೋಡ್ತಾಳೆ, ಎಂಥ ನನ್ನ ಗಂಡನ ಕೈಗೆ ಸಾಯ್ತೇನಿಲ್ಲ ಅಂತಿಕೊಂಡು ಆಕಿ ಖುಷಿ. ಕೊಂದ್ರೆ ನಾನು ಸಾಯ್ತೀನಿ, ನನ್ನ ಮಗನ ಸತ್ತ ಆತವ್ರಿ ಅಂಥೇಳಿ ಆಕಿ ಆನಂದವಾಗಿ ಇರ್ತಿರ್ತಾಳೆ ಭಾನುಮತಿ ದೇವಿ. ಅವಾಗ ಒಂದು ಅದ್ಭುತ. ಮತ್ತು ವಿಶ್ವಾಮಿತ್ರ ಬರ್ತಾನೆ, ಹೇಳ್ತಾನೆ, ನೋಡು ಈಗ ನಿನ್ನ ಹೆಂಡತಿ ಧರ್ಮಪತ್ನಿ, ಆಕಿನ ಕೊಲ್ಲೋದ್ರಿಂದ ಉಳಿಸ್ತೇನೆ, ಆ ರಾಜನ ಮಗನೂ ಬದುಕಿಸ್ತೇನೆ, ನಿನ್ನ ಮಗನೂ ಬದುಕಿಸ್ತೇನೆ, ಮತ್ತು ಈ ದೋಷ ಏನು ಬಂದ ಪರಿಹಾರ ಮಾಡ್ತೇನೆ. ಈಗಾದ್ರೂ ನಾ ಹೇಳಿದಂಗೆ ಕೇಳು, ನಾನು ಇಬ್ಬರು ಮಕ್ಕಳು ಅವರಿಬ್ಬರ ಮದುವೆ ಆಗಂತಾರೆ. ಹ್ಞೂ ಅಂತ ಸಾಧ್ಯ ಇಲ್ಲ ಅಂತ. ಈಗ ನೀ ಹೆಂಡ್ತಿನ ಕೊಲ್ಲೋದು ಇದೆಂಥ ಧರ್ಮ ಅಂತಂತಾನವ. ಅವಾಗಂತ ಈಗ ನಾನು ಹೆಂಡ್ತಿ ಮಗ ನನಗೆ ಸಂಬಂಧ ಇಲ್ಲ ಅಂತಾರೆ. ಈಗ ನಾನು ವೀರಬಾಹುನ ಸೇವಕ, ಆ ಮಾತನ್ನು ನಡೆಸೋದು ಮಾತ್ರ ನನ್ನ ಧರ್ಮ. ಅವಂಗೆ ಮಾತು ಕೊಟ್ಟೇನೆ, ಏನು ನೀ ಹೇಳಿದ ನಡ್ಕೋತೇನೆ ಮಾತು ಕೊಟ್ಟ ಬಂದನಲ್ಲ. ಈಗ ನನ್ನ ಕೆಲಸ ನಾ ರಾಜನೂ ಅಲ್ಲ, ಈಗ ನಾನು ಹೆಂಡ್ತಿನೂ ಅಲ್ಲ, ಈಗ ಮಗನ ಸಂಬಂಧ ಇಲ್ಲ. ಈಗ ಏನಪ್ಪ ಅಂದ್ರೆ ಈಗಿನ ಧರ್ಮ ಬೇರೆ, ಮಾತು ಭಾಳ ಸೂಕ್ಷ್ಮ ಇರ್ತದೆ. ಅದಕ್ಕೆ ಒಮ್ಮೆ ಮಾತು ಕೊಟ್ಟು ಅಂದ್ರೆ ಅದನ್ನು ತಪ್ಪಬಾರ್ದು ಅನ್ನೋಂಥ ವಿಚಾರ ಮೇಲೆ ಮುಂದೆ ಅವನ ಸತ್ಯ ನೋಡಿ, ಆ ಸತ್ಯ ಹರಿಶ್ಚಂದ್ರನ ಆ ಮಾತಷ್ಟು, ಆ ಮಾತಿನಿಂದ ಮುಂದೆ ಅವ್ರಿಗೂ ಆನಂದ ಆಗ್ಬಿಡ್ತದೆ. ನಾನು ಸೋತೆಪ್ಪ ಅಂಥೇಳಿ ಹೊಳ್ಳಿ ಮತ್ತು ವರದಾನ ಮಾಡ್ತಾರೆ. ಏನು ಅವ್ರಿಗೆ ವಿಶ್ವಾಮಿತ್ರಿಗೆ ಬೇರೆ ದಾರಿ ಇರಲಿಲ್ಲ. ಇನ್ನೇನು ಆಕಿನ ಕೊಲ್ಲಬೇಕಂತ ತಿಳ್ಕೊಂಡು ಕೊಡ್ಲಿ ತೊಗೊಂಡು ಕಟ್ ಮಾಡೋದ್ರೊಳಗೆ ವಿಶ್ವಾಮಿತ್ರರು ಮತ್ತು ಆಶೀರ್ವಾದ ಮಾಡ್ತಾರೆ. ಅದು ಹೂವಾಗಿ ಆಕೆ ಕೊಳ್ಳಾಗ್ಬೋದು, ಮಗ ಬದುಕ್ತಾನ ಅಂದರೆ ಮುಂದೆ ಮತ್ತೆ ಸುಖದಿಂದ ರಾಜ್ಯವನ್ನು ಆಳಿದ ಅಂತಿಕೊಂಡು ಅಲ್ಲಿ ಹೇಳ್ತಾ ಸತ್ಯ ಭಾಷಣದ ಮಹತ್ವವನ್ನು ಮತ್ತು ಅಸತ್ಯ ಭಾಷಣದಿಂದ ಆಗುವ ಹಾನಿಯನ್ನು ವಿಶದವಾಗಿ ಹೇಳಿ, ಮತ್ತು ಆಯ್ತು ಇನ್ನು ಮೇಲೆ ಹಿಂಗೆ ಮಾಡ್ಲಿಕ್ಕೆ ಹೋಗೋಣ ಅಂಥೇಳಿ ಕ್ಷಮಾ ಮಾಡಿ ಮತ್ತು 2 ಹಣ್ಣುಗಳನ್ನು ಕೊಟ್ಟು ಅವನು ಊರಿಗೆ ಕಳಿಸ್ತಾರಂತ. ಅದ 2 ಹಣ್ಣದಿಂದ ಅವನ ಮುಂದೆ ಆನಂದವಾಗಿ ಜೀವನವನ್ನು ಕಳೆದ ಅಂತ ತಿಳ್ಕೊಂಡು ಮುಂದೆ ಇದ್ರೊಳಗೆ ಹೇಳ್ತಾರೆ, ಆ ಚರಿತ್ರೆ ಒಳಗೆ ಹೇಳ್ತಾರೆ. ಹಿಂಗೆ ಏನು ಇದು ಈ ಚರಿತ್ರೆಗಳ ಸರಮಾಲಿನದ ಚಿದಂಬರ ಮಹಾಸ್ವಾಮಿಗಳ ಹತ್ರಕ್ಕೆ ಹಿಂಗೆ ನಾನಾ ರೀತಿ ಮಂದಿ ಬರ್ತಿದ್ರಿ, ನಾನಾ ರೀತಿ ಮಂದಿ. ಅಲ್ಲಿ ಒಬ್ಬ ಶಿಲೆದಾರ ಬಂದಾನ. ಶಿಲೆದಾರ ಅವ ಶಿಲೆದಾರ ಅಂತಂದ್ರೆ ಆಗಿನ ಕಾಲದಾಗ ಈ ಒಬ್ಬ ಮುಂಬೈದೊಳಗೆ ಈ ಮುಂಬೈ ರಾಜ್ಯ ಇತ್ತವಾಗ ಅಲ್ಲಿ ಒಂದು ಕೆಲಸ ಮಾಡ್ಕೊಂಡಿರ್ತಕ್ಕಂಥ ಒಂದು ಕುಟುಂಬ ಅಲ್ಲಿ ಸ್ವಾಮಿ ದರ್ಶನಕ್ಕೆ ಬಂದ. ಮುರುಗೋಡಕ್ಕೆ ಬಂದು ಅಲ್ಲೇ ಬಂದೆ, ಬಾ ಒಳ್ಳೇದಾಯ್ತು ಅಂದರು. ಯಾರು? ಚಿದಂಬರ ಮಹಾಸ್ವಾಮಿಗಳು. ಭಾಳ ದಿನ ಆಯ್ತು ಬಂದು, ಬಾರಪ್ಪ ಶಿಲೆದಾರ ಬಾ ಅಂತ ಕರೆದ್ರು. ಅವಾಗ ನೀನು ಭಾಳ ಬಡತನ ಪರಿಸ್ಥಿತಿ ಇತ್ತು ಹಂಗೆ, ನೋಡು ನೀನು ಸುಖ ಆಗಲಿ ಅಂತ ಬಂದು, ಮತ್ತು ಸುಖ ಸಂಪಾದಿಸ್ಬೇಕಂತ ಬಂದು. ಸುಖ ಬೇಕಂದ್ರೆ ರೊಕ್ಕ ಬೇಕು, ಅದನ್ನು ಸಂಪಾದನೆ ಮಾಡುವಂಥ ಆಸೆ ಇಟ್ಕೊಂಡು ಇಲ್ಲಿ ಬಂದೀಪ. ಆ ಆಸೆ ಪೂರ್ತಿ ಆಗ್ಬೇಕಾದ್ರೆ ನಾ ಎಲ್ಲಿವರೆಗೆ ಹೇಳ್ತೇನಲ್ಲ ಅಲ್ಲಿ ಮಟ್ಟ ನೀನು ನನ್ನ ಜಾಗ ಬಿಟ್ಟು ಹೋಗ್ತಕ್ಕದ್ದಲ್ಲ, ನಾ ಎಲ್ಲಿವರೆಗೆ ಅಪ್ಪಣೆ ಕೊಡ್ತೇನೆ ಅಲ್ಲಿ ಮಟ್ಟ ಹೋಗ್ತಕ್ಕದ್ದಲ್ಲ. ಇಷ್ಟು ಸ್ಪಷ್ಟವಾಗಿ ಹೇಳಿಬಿಡ್ತಾರೆ. ನಾ ಹೇಳಿ ಅಪ್ಪಣೆ ಕೊಡ್ಬಿಟ್ಟು ಹೋಗ್ತಕ್ಕದ್ದು. ಆಯಿತು ಅಂತ ಮುಂದೆ ಹೇಳ್ತಾರೆ, ಎಂಥ ಕಠಿಣ ಪ್ರಸಂಗ ಬಂದರೂ ಹೋಗಬಾರ್ದು, ಸುಖ ಆಗ್ಬೇಕು ಬೇಡ ನಿನಗಂದ್ರು. ಹೌದ್ರಿ ಸುಖ ಆಗಬೇಕು, ನಾ ಹೇಳೋವರೆಗೆ ಎಲ್ಲೂ ಹೋಗಂಗಿಲ್ಲ ಅಂತ ಹೇಳಿ ಅಲ್ಲೇ ಇಟ್ಕೊಂಡ್ರು. ಮುಂದೆ 1 ದಿನ ಆತು, 2 ದಿನ ಆತು, 3 ದಿನ ಆತು, ತಿಂಗಳಾತು, 4 ತಿಂಗಳಾತ್ರಿ. 4 ತಿಂಗಳಾಗಿತ್ತು. ಮುಂದೆ ಊಟ ಅಲ್ಲೇ ಹೆಂಗೋ ಭಿಕ್ಷಾ ಮಾಡೋದು, ಹೆಂಗೋ ಅಲ್ಲಿ ಊಟ ಇರ್ತಿತ್ತು, ಊಟ ಮಾಡೋರು. ರಾತ್ರಿ ಅಂದ್ರೆ ಸ್ವಲ್ಪ ಭಿಕ್ಷಾ ಮಾಡಿ ಊಟ ಮಾಡೋರು. ಆದರೆ ಗುರುಗಳ ವಾಣಿ, ಗುರು ಆಜ್ಞಾ ಹೇಳಿಬಿಟ್ಟಾರ ಮಹಾಸ್ವಾಮಿಗಳು. ಅವ್ರ ಆಜ್ಞೆಯಲ್ಲೇ ಹೋಗೋದು ಬೇಡ ಅಂತಾರಂದ್ಮೇಲೆ ನಾ ಹೋಗಂಗಿಲ್ಲ ಅಂತ ತಿಳ್ಕೊಂಡು ಏನು ಮಾಡಿದ ಅಂತ ಕೇಳಿದ್ರೆ, ಅವೇನು ಬರೋ ಮುಂದೆ ಏನು ಕುಟುಂಬ ಸಹಿತ ಎಲ್ಲ ಕುದುರೆ ಮ್ಯಾಲೆ ತನ್ನ ಎಲ್ಲ ಸಾಮಾನಿಗೆ ಮತ್ತು ತೊಗೊಂಡ ಬಂದಿದ್ದ. ಒಂದೊಂದು ಸಾಮಾನು ಮಾರುದ್ರಿ. ಹಂಡೆ ಮಾರಿದ. ಅವತ್ತಿನ ದಿನದ ಊಟ ಆತು. ಇದಿದ್ದು ಪಾತ್ರೆಗಳಿದ್ದು ಒಂದೊಂದು ಮಾರಿದ, ಊಟ ಆತು. ಹಿಂಗೆ ಒಂದು 2-3 ತಿಂಗಳು ಮತ್ತೆ ಜಗ್ತು. 6 ತಿಂಗಳಾತ್ರಿ. ಮತ್ತು ಚಿಂತೆ ಹತ್ತು,
ಇನ್ನು ಹಿಂಗೆ ಬಿಟ್ಟರೆ ಏನು ಮಾಡ್ಬೇಕಿನ್ನು ಗುರುಗಳಿಗೆ ಹೇಳೋದು. ಮತ್ತೆ ಹೋಗಿ ಒಂದಿನ ಗುರುಗಳಿಗೆ ಹೋಗಿ ಹೇಳಿದ, ಗುರುಗಳೇ ಅಂತ ನಮಸ್ಕಾರ ಮಾಡಿದ ತಕ್ಷಣ ಗುರುಗಳು ಹೇಳಿದರು, ಅಪ್ಪ ಇನ್ನೂ ಸ್ವಲ್ಪ ತಡಿಯೋ, ಇವತ್ತೊಂದು ದಿನ ತಡಿ. ಮತ್ತು ಮರನೇ ದಿನ ಹೋದಾಗ ಗುರುಗಳೇ ಅಂದ, ಹಾಂ ಒಂದು ಕೆಲಸ ಮಾಡೋ ಚಲೋ ಆಗಿದೆ, ಇವಾಗ ಬಂದದಪ್ಪ, ನೀನು ನಾನು ನಿನ್ಗೆ ಅಪ್ಪಣೆ ಕೊಡ್ತೀನಿ, ಇಲ್ಲ ರೆಡಿ ಆಗಿಬಿಡು, ನಾಳೆಗೆ ರೆಡಿ ಆಗಿ, ನಾಳೆಗೆ ಹೋಗ್ಲಿಕ್ಕೆಲ್ಲ ರೆಡಿ ಮಾಡ್ಕೊ, ನಾಳೆಗೆ ನಿನಗೆ ಅಪ್ಪಣೆ ಕೊಡ್ತೀನಿ ಅಂದರು. ಅವಾಗ ಏನಾಗ್ಯದ ಅಂದ್ರೆ ಆಷಾಢ ಮಾಸ, ಅಮಾಸೆ, ಕತ್ಲ ಅಮಾಸೆ ಬಂದದ, ಮಳಿಯರ ಭಯಂಕರ ಇಳಿದದ. ಅವ್ನು ಶಿಲೆದಾರನ ಕರ್ಕೊಂಬರಿ ಅಂದರು ಶಿಷ್ಯಾಗ ಹೇಳಿ. ಶಿಲೆದಾರನ ಕರ್ಕೊಂಬಂದ್ರು. ಶಿಲೆದಾರ, ಹಾಂ ತಗೋ ಆಶೀರ್ವಾದ ಕಾಯಿ ತಗೋ, ಸೀದ ಊರಿಗೆ ಹೋಗಂದ್ರು. ಎಲ್ಲ ಸಹಕುಟುಂಬ ಪರಿವಾರ ಸಮೇತ ಇದ್ದಿದ್ದು ಕುದುರೆ ಮ್ಯಾಲೆ ಏನು ಎಲ್ಲ ತೊಗೊಂಡ ಗುರುಗಳ ಅಪ್ಪಣೆ ಆಗ್ಬಿಡ್ತು, ಹೋಗಿ ನೀ ಅಂದು ಸದ್ಯ ಜಗ ಬಿಟ್ಟುಬಿಡಿಕಂದು, ಹೋಗಿ ಸುಖ ಆಗ್ತದೋ ಹೇಳ್ತೀನಿ. ಬರೀ ಕುದುರೆ ಕಟ್ಲಿಕ್ಕತ್ತಾನ, ಮಳೆ ಹಚ್ಚಿ ಗುಡುಗು ಸಿಟ್ಲು ಮಳೆ ಹಚ್ಚಿ ಕಟ್ಟಲಿಕ್ಕತ್ಬಿಟ್ಟು. ಹಾಂ ಒಂದು ಕ್ಷಣ ನಿಂದ್ರಂಗಿಲ್ಲ, ಹೋಗ್ತಾ ಇರ್ಬೇಕೀಗ, ನಡಿ ಅಂದು ಹೋದ್ರು. ಮಳೆ ಆಗೋಣ ಅಂಥ ಜೋರು ಮಳೆ ಆಗೋಣ ಹೋದ್ರು. ಮುಂದೆ ದಾರಿ ಒಳಗೆ ಅಡವಿ ಮುಂದೆಲ್ಲ ಈಗೆಲ್ಲ ನಿಮಗೆ ನೋಡ್ಲಿಕ್ಕೆ ರೋಡ್ ಅವಾಗೆಲ್ಲ ರೋಡ್ ದೊಡ್ಡ ಕಾಡಿನೊಳಗೆ ಹಂಗೆ ಹೊಂಟ್ರು. ಆದರೂ ಧೈರ್ಯ ಮಾಡ್ಕೊಂಡು ಹೋದ. ಯಾಕೆ ಚಿದಂಬರಪ್ಪ ಅಪ್ಪಣೆ ಕೊಟ್ಟಾನ ಅಂದಮೇಲೆ ಎಲ್ಲ ಚಲೋ ಆಗ್ತದೆ. ಎಲ್ಲರೂ ಮಳೆ ಒಳಗೆ ತೊಯ್ಸ್ಕೊಂಡು ಹೋದ್ರು. ಹೋಗೋ ಮುಂದೆ ದಾರಿ ಒಳಗೆ ಒಂದು ಬೆಳಿಗ್ಗೆ ಆಗಿತ್ತು, 3:30-4 ಗಂಟೆ ಆಗಿತ್ತು. ಸ್ವಲ್ಪ ಮಳೆ ಕಡಿಮೆ ಆಗಿತ್ತು. ಎಲ್ಲವಕ್ಕೂ ತಂಡಿ ಹತ್ತಿಬಿಟ್ಟಾವು, ಗದಗದ ನಡಗ್ಲಿಕ್ಕತ್ತಾವು. ಏನು ಮಾಡಿದ್ರು, ಅಲ್ಲೊಂದು ಗುಡಿ, ಹಾಳು ಗುಡಿ. ಆ ಗುಡಿ ಹತ್ರಕ್ಕೆ ಅಲ್ಲೇ ಒಂದು ಸ್ವಲ್ಪ ಇಲ್ಲೇ ಸ್ವಲ್ಪ ಮುಕ್ಕೊಂಡೆದ್ದು, ಮತ್ತು ನಾಳೆ ಬೆಳಗ್ಗೆ ಅಂದರೆ ಸ್ವಲ್ಪ ಬೆಳಗ್ಗೆ ಹೋದ್ರೆ ಆತು ಅಂದ್ಕೊಂಡು ಅಲ್ಲೇ ಇದನ್ನು ಮಾಡಿದರು. ಏನು ಮಾಡಿದ್ರು ಅಂದ್ರೆ, ಹೊರಗೆ ಮಳೆನೂ ಕಡಿಮೆ ಇತ್ತು, ಅಲ್ಲೇ ಒಂದು ಗಿಡಕ್ಕೆ ಕುದುರೆನೂ ಕಟ್ಟಿ ಹಾಕಿದ್ರು. ಇವ್ರು ಬಂದು ಅಲ್ಲೇ ಬಂದು ಗುಡಿ ಒಳಗೆ ಬಂದೆಲ್ಲ ಒರೆಸ್ಕೊಂಡು ಅಲ್ಲೇ ಒಟ್ಟು ಸಣ್ಣ ಮೂಲ್ಯಾಗ ಒಂದು ಕಡೆ ಕೂತ್ಕೊಂಡ್ರು. ಏನಾಗಿತ್ತು ಅಂತ ಕೇಳಿದ್ರೆ, ಒಂದು ಕ್ಷಣಕ್ಕೆ ಕುದುರೆ ಚಿಟ್ಟನ್ನು ಚೀರ್ತಪ್ಪ. ಬೆಳಗ್ಗೆ 4-5 ಗಂಟೆಗೆ ಚಿಟ್ಟನ್ನು ಚೀರಿ ಕಿತ್ಕೊಂಡು ಬಂತು. ಗಿಡನೇ ಕಿತ್ತಿತ್ತು, ಸಣ್ಣ ಗಿಡಕ್ಕೆ ಕಟ್ಟಿದ್ರು, ಕಿತ್ಕೊಂಡು ಬಂದ್ರೆ ಏನಾತಂದ್ರೆ ಆ ಗೂಟು ಜೋಡಿ ಡಣ್ಣಂತ ಸಪ್ಪಳಾತು. ಏನು ನೋಡಿದ್ರೆ ಹಂಡ್ಯದಪ್ಪ ತಳಗೆ, ಬಂಗಾರ ವಜ್ರ ವೈಡೂರ್ಯಗಳನ್ನು ತುಂಬಿರ್ತಕ್ಕಂಥ ಒಂದು ದೊಡ್ಡ ಹಂಡ್ಯದ. ಅಲಲ್ಲ ಅಂದ್ರೆ ಹೋಗಿ ನೋಡ್ತಾರ, ಹಂಡೆ ತುಂಬ ರೊಕ್ಕ. ಅವಾಗ ಅಲ್ಲಿ ಅವನ್ನೆಲ್ಲ ತೊಗೊಂಡ್ರು, ಹಂಡೆ ತೊಗೊಂಡು ಹಳ್ಳಿ ಅವನು ಹೇಳ್ಕೊಂಡು ಮತ್ತೆ ಮುರುಗೋಡಕ್ಕೆ ತೊಗೊಂಬಂದ್ರು. ಅಷ್ಟು ಅಪ್ಪ ನೀ ಹೇಳಿದಂಗೆ ನಿನ್ನ ಮಾತನ್ನು ನಾನು ನಡ್ಸಿಕೊಂಡು ಹೋದೆ, ನೀ ಯಾಕೆ ಈಗ ರಾತ್ರಿನೂ ಹೋಗಂದೆ ಅಂತ ಈಗ ಗೊತ್ತಾತಂದ್ರು. ಮಳೆ ಆಗಿತ್ತು ರೀ. ಹಾಂ ಅಲ್ಲಿ ಹಡ್ಡದ ಇವ್ರೇನು ಮತ್ತೇನು ದಾರಿ ಒಳಗೆ ಪಿಕಾಸಿ ಸಲಿಕೆ ತೊಗೊಂಡು ಹೋಗ್ಲಿಕ್ಕೆ ಬರ್ತದನ. ಮಳೆ ಆಗಿತ್ತು, ಭೂಮಿನ ಹದ ಆಗಿತ್ತು, ಕುದುರೆಗಳಿದ್ದು. ಆ ಕುದುರೆ ನೋಡ್ರಿ, ಕುದುರೆ ಇದ್ಕೊಳ್ಳಿ ಅದು ಬುಕ್ಕಿನ ಹಂಡೆ ಸಿಕ್ತು. ಹಂಗೆ ಗೊತ್ತಾತಪ್ಪ ನೋಡು, ನೀ ಎಂಥ ನಿನ್ನ ಕೃಪೆಯಿಂದ ಪ್ರಾಪ್ತ ಆಯ್ತು, ತಗೋ ಇವನ್ನೆಲ್ಲ ಕೊಟ್ಟು ನನಗೆ ಆಶೀರ್ವಾದ ಮಾಡು ಅಂತಂದಾಗ, ನೋಡಪ್ಪ ಇದು ನೀ ಭಾಗ್ಯವಂತಿದ್ದಿ ಮಾರಾಯ, ಅದರಿಂದ ಇದು ನಿನಗೆ ಪ್ರಾಪ್ತಿ ಆಗ್ಯದ. ಇದು ನಮಗೇನು ಸಂಬಂಧಪಟ್ಟಿದ್ದಲ್ಲ, ನಿನಗೆ ಸಂಬಂಧಪಟ್ಟಿತ್ತು. ಇದು ನೀ ಧರ್ಮದಿಂದ ಜೀವನ ಮಾಡ್ಕೊಂಡು ಹೋಗು, ಎಲ್ಲ ಒಳ್ಳೇದಾಗ್ತದೆ ಅಂದ್ಕೊಂಡು ಮಹಾಸ್ವಾಮಿ ಅದ್ರೊಳಗಿಂದ ಒಂದು ಪೈಸಾನು ತೊಗೊಳಿಲ್ರಿ. ಹೋಗಪ್ಪ ಇನ್ನು ಒಳ್ಳೇದಾಗ್ತದೆ ಅಂದ್ಕೊಂಡು ಆಜ್ಞಾ ಮಾಡಿ ಅವರು ಊರಿಗೆ ಕಳಿಸಿದ್ರು. ಮುಂದೆ ಸುಖದಿಂದ ಸಂಸಾರ ಮಾಡಿದ ಅನ್ನುವಂಥ ವಿಚಾರಗಳನ್ನು ಚರಿತ್ರೆ ಒಳಗೆ ಹೇಳ್ತಾರೆ. ಹಿಂಗೆ ವಿಚಿತ್ರ ಮಹಾಸ್ವಾಮಿ ಚರಿತ್ರೆ ಭಾಳ ಚಂದ ಹೇಳ್ತಾರೆ. ಉಳಿದಿದ್ದು ಇನ್ನು 1200 ಹೊನ್ನುಗಳ ಬಗ್ಗೆ ವಿಚಾರಗಳನ್ನು ಒಬ್ಬ ಬಡ ಬ್ರಾಹ್ಮಣನ ಕಥೆಯನ್ನು ಹೇಳ್ತಾರೆ. ಅದನ್ನು ನಾಳೆ ನೋಡೋಣ. ಔದುಂಬರ ನಿವಾಸಿ ಭಕ್ತ ವಿಮಾನಿ ರಾಜಾದರಾಜ ಚಿದಂಬರೇಶ್ವರ ಮಹಾರಾಜ್ ಕಿ ಜಯ.